ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಯೋಕ್ಯೂರಿಯೋ. ಬಯೋಕ್ಯೂರಿಯೋ ಅನ್ನುವಂಥ ಚಾನಲ್ನ ಮುಖ್ಯ ಉದ್ದೇಶ ಏನು ಅನ್ನೋದನ್ನು ಹೇಳೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಈ ಚಾನಲ್ನ ಮುಖ್ಯ ಉದ್ದೇಶ ಇರೋದು ಪಿ ಯು ಸಿಯಲ್ಲಿ ಯಾರ್ಯಾರು ಬಯೋಲಜಿನ ಆಪ್ಟ್ ಮಾಡ್ತಾ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ಗೆ ಶಿಫ್ಟ್ ಆಗಿರ್ತೀವಿ. ಸೊ ಆ ಕನ್ನಡ ಮಾಧ್ಯಮದ ಸ್ಟೂಡೆಂಟ್ಸ್ಗೆ ಬಯೋಲಜಿನ ಈಸಿ ಆ್ಯಂಡ್ ಸಿಂಪಲ್ ವೇನಲ್ಲಿ ಅರ್ಥ ಮಾಡಿಸ್ಬೇಕು ಅನ್ನೋದಕ್ಕೆ ಈ ಚಾನಲ್ನ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಚಾನಲಲ್ಲಿ ನಾವು ನಿಮಗೆ ಹೇಳ್ಕೊಡೋದು ಏನಪ್ಪ ಅಂತಂದರೆ, ಪ್ರತಿ ಟಾಪಿಕ್ನಲ್ಲೂ ಬರುವಂಥ ಕ್ರಕ್ಸ್ ಏನಿರುತ್ತೆ, ಮೇನ್ ಥೀಮ್ ಆಫ್ ದಿ ಚಾಪ್ಟರ್ ಏನಿರುತ್ತೆ ಅದನ್ನು ನಿಮ್ಗೆ ಅರ್ಥ ಮಾಡಿಸೋದು. ನಿಮ್ಗೆ ಆ ಥೀಮ್ ಅರ್ಥ ಆಯಿತು, ಓವರ್ ವ್ಯೂವಲ್ಲಿ ಏನು ಹೇಳೋಕೆ ಹೊರಟಿದ್ದಾರೆ ಅನ್ನೋದು ಅರ್ಥ ಆಯಿತು ಅಂತಂದರೆ ಆ ಚಾಪ್ಟರ್ ನೀವು ಆರಾಮಾಗಿ ನೀವೇ ಓದ್ಕೋತೀರ. ಸಿಂಪಲ್ ಆ್ಯಂಡ್ ಈಸಿಯಾಗಿರುತ್ತೆ. ಇದನ್ನು ಬಿಟ್ಟರೆ ಶಾರ್ಟ್ ಓವರ್ ವ್ಯೂವನ್ನು ಕೊಡ್ತೀವಿ ನಿಮಗೆ ರಿವಿಷನಿಗೆ ಈಸಿ ಆಗಬೇಕು ಅನ್ನೋ ಕಾರಣಕ್ಕೆ. ನಾವು ಆಲ್ರೆಡಿ ಕಾಲೇಜಲ್ಲಿ ಕಲ್ತ್ಕೊಂಡು ಬಂದಿರ್ತೀವಿ. ಅಕಸ್ಮಾತ್ ನಮ್ಗೆ ಅಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ನಿಮ್ಗೆ ಇಲ್ಲಿ ಬಂದ ತಕ್ಷಣ ಒಂದು ಸತಿಗೆ ಅರ್ಥ ಮಾಡಿಸಿ ಒಂದು ರಿವಿಷನನ್ನು ನಿಮಗೆ ಕೊಟ್ಬಿಡೋದು. ಜೊತೆಗೆ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನೂ ಕೂಡ ಕೊಡ್ತೀವಿ. ಸೊ ಇಲ್ಲಿ ನಿಮಗೆ ಒಂದಿಷ್ಟು ವಿಷಯಗಳು ಹೆಲ್ಪ್ ಆಗಬಹುದು ಅನ್ನೋದು ನಮ್ಮ ಅನಿಸಿಕೆ. ಈ ವಿಡಿಯೋದಲ್ಲೇ ಒಂದು ಟಿಪ್ಸ್ನ ಮುಂಚೆ ಕೊಟ್ಬಿಡ್ತೀನಿ. ಒಂದು, ನೀವು ನಿಮ್ಮ ನೋಟ್ಸನ್ನು ಮೇಕ್ ಯುವರ್ ಓನ್ ನೋಟ್ಸ್. ಓಕೆ, ನಿಮ್ಮ ನೋಟ್ಸ್ನ ನೀವೇ ಮಾಡ್ಕೊಳ್ಳಿ. ಫಾರ್ ದಟ್ ಮ್ಯಾಟರ್ ಫಸ್ಟ್ ಇನಿಷಿಯಲಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಅಥವಾ ಏನು ಮಾಡ್ತಾಯಿದ್ದೀನಿ, ಏನು ಬರೀತಾ ಇದ್ದೀನಿ ಅಂತಲೇ ಗೊತ್ತಾಗದೇ ಇರುವಷ್ಟು ಕೆಟ್ಟದಾಗ ಆಗ್ಬೋದು. ಪರವಾಗಿಲ್ಲ, ನಿಮ್ಮ ನೋಟ್ಸ್ ಅದು ನೀವು ಮಾಡಿ. ನಿಮ್ಮ ಬ್ರೈನೇ ನಿಮ್ಗೆ ಹೇಳೋದಕ್ಕೆ ಶುರು ಮಾಡುತ್ತೆ, ಏನೇನು ಬೇಕು ಏನೇನು ಬೇಡ, ನನಗೇನು ಅರ್ಥ ಆಗ್ತಾಯಿದೆ, ನನಗೆ ಯಾವ ರೀತಿ ಬರೆದ್ರೆ ಅರ್ಥ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಶುರು ಮಾಡುತ್ತೆ. ಸೊ ಆರಾಮಾಗಿ ಬರೀರಿ. ಫಸ್ಟ್ ಒಂದು ಏನು ಮಾಡ್ತೀವಿ ಅಂತಂದರೆ, ಇಡೀ ಬುಕ್ನ ಪ್ರಿಂಟ್ ನಾವು ಹೊಡೆದು ಬಿಡ್ತೀವಿ ನೋಟ್ಸ್ ಮಾಡುವಾಗ. ಆಗುತ್ತೆ, ಹೆದರಬೇಡಿ. ಹೋಗ್ತಾ 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 ನಿಮಗೆ ಗೊತ್ತಾಗುತ್ತೆ. ಬಟ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಡೂ ದಿಸ್. ಓಕೆ, ಆ್ಯಂಡ್ ಪ್ರತಿ ಸತಿನೂ ಶಾಲೆಯಲ್ಲಿ ಅಂದರೆ ಕಾಲೇಜಲ್ಲಿ ನೀವು ಕ್ಲಾಸ್ ಮುಗಿಸಿ ಬಂದ ತಕ್ಷಣ ರೀಡ್ ದ ಚಾಪ್ಟರ್. ನಿಮ್ಗೇನು ಕಲಿಸಿದ್ದಾರೆ ಅವತ್ತು ಅದನ್ನು ಮನೆಗೆ ಬಂದು 5 ಸತಿ ಓದಬೇಕು. ಇದು ಕಂಪಲ್ಸರಿ. ನಿಮಗಿದು ರುಟೀನ್ಲಿ ಅಂತ ಅನಿಸಿದ್ರೂ ಪರವಾಗಿಲ್ಲ, ಡೂ ಇಟ್. ಓಕೆ, ಈಗ ಬೇರೆ ಶಾಲೆ ಅಲ್ಲ, ಕಾಲೇಜ್ ಮಕ್ಕಳು. ಸೊ ದೊಡ್ಡವರಾಗಿದ್ದೀರಾ, ಡೂ ಇಟ್. ಓಕೆ, ಆ್ಯಕ್ಚುಲಿ ನೀವು ಪಾಠ ಕಲಿಸಿದ ತಕ್ಷಣ ಒಂದು 5-10 ನಿಮಿಷದ ಒಳಗಾಗಿ ಮತ್ತೊಂದು ಸತಿಗೆ ಅದನ್ನು ಓದಿದ್ರಿ ಅಂತಂದರೆ 75% to 90% ನಿಮ್ಗೆ ನೆನಪಿದ್ದು ಬಿಡುತ್ತೆ. ಆಯಿತಾ? ಪರ್ಮನೆಂಟ್ ಮೆಮೊರಿಗೆ ಹೋಗ್ಬೇಕು. ನಾವೇನೇ ಓದಿದ್ರು ಅದು ನಮ್ಮ ಉದ್ದೇಶ. ಅದಾಗಬೇಕು ಅಂತಂದರೆ ನೀವು ಓದಬೇಕು. ಅಟ್ಲೀಸ್ಟ್ ನಮ್ಗೆ ಅಲ್ಲೇ ಓದೋದಕ್ಕಾಗೋದಿಲ್ಲ, ನೆಕ್ಸ್ಟ್ ಕ್ಲಾಸಸ್ ಇರುತ್ತೆ. ಆ ಕಾರಣಕ್ಕೆ ನೀವು ರೂಮಿಗೆ ಬಂದಮೇಲೋ, ಅಥವಾ ನೀವು ಪಿ ಜಿಲೋ ಹಾಸ್ಟೆಲ್ ಇದ್ದೀರಿ ಅಂದರೆ ರೂಮಿಗೆ ಬಂದಮೇಲೋ, ಅಥವಾ ಮನೆಗೆ ಬಂದಮೇಲೋ ಇನ್ನೊಂದು ಸತಿ ಏನು ಹೇಳ್ಕೊಟ್ರು ಅನ್ನೋದನ್ನು ಓದ್ಬಿಡಿ. ನಿಮಗೆ ಈಸಿ ಆಗಿಬಿಡುತ್ತೆ. ಎಕ್ಸಾಮ್ ಟೈಮಲ್ಲಿ ಏನು ಅನ್ಸೋದೇ ಇಲ್ಲ, ನಂಗೆ ಗೊತ್ತಿದೆ ಇದು ಅಂತ ಅನಿಸುತ್ತೆ. ಯಾಕೆ ಹೀಗೆ ಅನಿಸ್ಬೇಕು ಅನ್ನೋದು ಪ್ರಶ್ನೆ. ಸೊ ಬಿಫೋರ್ ವಿ ಸ್ಟಾರ್ಟ್, ನಾನು ಇಲ್ಲಿ ಚಾಪ್ಟರ್ಸ್ನ ನಿಮಗೆ ಕಲಿಸ್ತಾ ಇಲ್ಲ ಈ ವಿಡಿಯೋದಲ್ಲಿ. ಅದನ್ನ ಶುರು ಮಾಡೋದಕ್ಕಿಂತ ಮುಂಚೆ ಮೇಜರ್ ಟಿಪ್ಸ್ ಏನು ಅನ್ನೋದು. ಸೊ the biggest thing I want to say is, remember, for that matter, every subject ಕೂಡ ಒಂದೊಂದು ಲ್ಯಾಂಗ್ವೇಜ್ ಥರ, ಹೊಸ ಲ್ಯಾಂಗ್ವೇಜ್. ನಿಮಗೆ ಇಂಗ್ಲೀಷ್ ಬಂದರೆ ನಿಮಗೆ ಬಯಾಲಜಿ ಬರುತ್ತೆ ಅಥವಾ ಫಿಸಿಕ್ಸ್ ಬರುತ್ತೆ ಅಂತ ಅಲ್ಲ. ಓಕೆ, ಇಂಗ್ಲೀಷ್ ಈಸ್ ಎ ಲ್ಯಾಂಗ್ವೇಜ್. ಆ ಮಾಧ್ಯಮದ ಮುಖೇನ ನಿಮಗೊಂದು ಸಬ್ಜೆಕ್ಟ್ನ ಕಲಿಸೋದಕ್ಕೆ ಹೊರಟಿದ್ದಾರೆ ಅಷ್ಟೇ. ಹಾಗಾಗಿ ನೀವು ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀವು ಓದೇ ಬಂದಿದ್ದೀರಾ 10th ತನಕ. ಅದನ್ನೇ ಇಲ್ಲಿ ಮತ್ತೆ ವಾಪಸ್ ಹೇಳ್ತಾ ಇದ್ದಾರೆ, ಅದರದ್ದೇ ಎಕ್ಸ್ಟೆಂಡೆಡ್ ಪಾರ್ಟ್ ಹೇಳ್ತಾ ಇದ್ದಾರೆ, ಬಟ್ ಹೊಸ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದಾರೆ. ಅದು ನಿಮಗೆ ಸ್ವಲ್ಪ ಏನಾಗ್ತಾ ಇದೆ ಅನ್ನುವಂಥ ಶಾಕ್ ಕೊಡ್ತಾ ಇದೆ ಅಷ್ಟೇ. ಹೊಸ ಲ್ಯಾಂಗ್ವೇಜ್ ಕಲಿತಿದ್ದೀರಾ ಮಕ್ಕಳ. ಬಯಾಲಜಿಲಿ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಸುತ್ತಮುತ್ತಲಿರುವಂಥ ಜನರು ಯಾರೂ ಮಾತಾಡ್ತಾ ಇಲ್ಲ. ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಜೊತೆ ಬಯೋಲಜಿಕಲ್ ಟರ್ಮಿನಾಲಜೀಸಲ್ಲಿ ಮಾತಾಡಲ್ಲ, ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ಈಗ ಹಾಗಿದ್ರೆ ನಾವು ಯಾರ ಜೊತೆ ಮಾತಾಡಬೇಕು? ಬಯೋಲಜಿಲಿ ನಿಮ್ಮ ಹತ್ರ ನೀವೇ ಮಾತಾಡ್ಕೋಬೇಕು. ಹೇಗೆ? ಪಾಠನ ಬಂದ ತಕ್ಷಣ ನೀವೇ ಓದೋದ್ರ ಮೂಲಕ 5ರಿಂದ 10 ಸಾತಿ ಆ ಚಾಪ್ಟರ್ನ ಓದಿ ಮುಗಿಸ್ಬಿಡಿ. ನಿಮ್ಗೆ ಅದ್ರ ಜೊತೆ ಒಂದು ಫೆಮಿಲಿಯರಿಟಿ ಬರುತ್ತೆ. ನೀವು ಕೇಳಿದ್ದೀರಿ, ನಾನು ಈ ಟರ್ಮಿನಾಲಜಿ ನನಗೆ ಗೊತ್ತಿದೆ, ನಿಮ್ಗೆ ಅರ್ಥ ಆಗಿದೆಯೋ, ಅದರ ಅರ್ಥ ಏನು, ಇಟ್ಸ್ ಓಕೆ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಫೆಮಿಲಿಯರಿಟಿ ಬನ್ನಿ. ನಾನು ಕೇಳಿದ್ದೀನಿ, ಕೇಳ್ದಂಗಿದೆ ಅಂತ ಅನಿಸ್ಬೇಕು. ಓಕೆ, ಅದು ಬರಬೇಕು ಅಂತಂದರೆ ರಿಪೀಟೆಡಾಗಿ ನೀವು ಹೇಳಿರಬೇಕು. ಯಾವ ರೀತಿ? ಲೌಡ್ಲಿ ಓದೋವಾಗ ರಿಪೀಟೆಡ್ ರೀಡಿಂಗ್ನ ಸ್ವಲ್ಪ ದೊಡ್ಡದಾಗಿ ಓದಿ. ನೀವು ರೂಮಲ್ಲಿ ಇದ್ದೀರಿ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಅಟ್ಲೀಸ್ಟ್ ನಿಮಗೆ ಕೇಳುವಷ್ಟು, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಬಟ್ ನಿಮಗೆ ನೀವು ಓದ್ತಾ ಇರೋದು ಕೇಳಬೇಕು. ಅಷ್ಟು ದೊಡ್ಡಕ್ಕೆ ಓದ್ಕೊಳ್ಳಿ, ಆಯಿತಾ? ಸ್ಪೆಷಲಿ ಬಯಾಲಜಿ, ಪ್ಲೀಸ್. ಓಕೆ, ದಿಸ್ ಈಸ್ ಅ ರಿಕ್ವೆಸ್ಟ್. ಆ್ಯಂಡ್ ವರ್ಡಿಂಗ್ಸ್ ನಿಮ್ಗೆ ಗೊತ್ತಾಗಬೇಕು. ಕೆಲವೊಂದು ವರ್ಡಿಂಗ್ಸ್ ಏನಾಗುತ್ತೆ ಅಂತಂದರೆ ನಮಗೆ ಡಿಕ್ಷನರಿಲಿ ಡೈರೆಕ್ಟಾಗಿ ಕೆಲವೊಂದು ಸತಿ ಸಿಗದೆ ಇರೋ ಚಾನ್ಸಸ್ ಇದೆ. ಆ್ಯಸ್ ಐ ಸೆಡ್, ಇಟ್ಸ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್. ಓಕೆ, ಬಯಾಲಜಿ. ಸೊ ನಿಮ್ಗೆ ಆ ವರ್ಡಿಂಗ್ಸಲ್ಲಿ ಏನೂ ಭಯ ಪಡೋದು ಬೇಡ, ನಾವು ಹೇಳ್ಕೊಡ್ತೀವಿ. ಅದ್ರ ಪ್ರಕಾರ ಅದಕ್ಕೇನು ಬೇಕೋ ಅದನ್ನು ನಾವು ಹೇಳ್ಕೊಡ್ತೀವಿ. ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಇನ್ನು ಅದನ್ನು ಬರ್ದು ತೆಗೀರಿ. ತೆಗಿಯೋದ್ರ ಮೂಲಕ ನಿಮ್ಗೆ ಆ ವರ್ಡಿಂಗ್ಸ್ನ, ಅದ್ರದ್ದು ಸ್ಪೆಲ್ಲಿಂಗ್ ಏನು, ಅದ್ರ ಟರ್ಮಿನಾಲಜಿ ಏನು, ಪ್ರೊನೌನ್ಸಿಯೇಷನ್ ಏನು, ಇದು ಅರ್ಥ ಆಗಿಬಿಡುತ್ತೆ. ಸೊ ಬರೆದು ತೆಗಿಯೋದ್ರ ಮೂಲಕನೂ ಹೆಲ್ಪ್ ಆಗುತ್ತೆ.
So this is how you have to approach any subject. It's not only for biology, for any science subject. I come from a science background, and that's why I'm emphasizing on science subjects, okay? So every subject has its own language. I have seen humanities as well, so ಅಲ್ಲೂ ಕೂಡ ಇದೆ ಸೇಮ್ ಚೇಂಜಸ್ ಇರುತ್ತೆ, ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ, ನಿಮ್ಗೆ ಟರ್ಮಿನಾಲಜಿ ಬರಬೇಕಷ್ಟೆ, ಓಕೆನಾ? ಸೊ ಇದು ಈ ವಿಡಿಯೋದ ಮೂಲಕ ನಾವು ನಿಮಗೆ ಕೊಡ್ತಾ ಇರುವಂಥ ಟಿಪ್ಸು, ಮೇಜರ್ ಟಿಪ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಿಪ್ಸ್, ಅದಕ್ಕೆ ಫಸ್ಟ್ ವಿಡಿಯೋದಲ್ಲೇ ನಾನು ಇದನ್ನು ಹಾಕ್ಬಿಟ್ಟಿದ್ದೀನಿ. ಸೊ ದಿಸ್ ಈಸ್ ವೈ ದಿಸ್ ಚಾನಲ್. ನಿಮಗೆ ಬಯಾಲಜಿನ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಅರ್ಥ ಮಾಡಿಸ್ಬೇಕು, ಅದು ಕನ್ನಡದಲ್ಲಿ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ. ಯಾಕಂತಂದರೆ ಇನ್ನೊಂದು ವಿಶೇಷ ಅಂತಂದರೆ, ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಸಬ್ಜೆಕ್ಟ್ನ ಓದ್ತಾ ಇದ್ದೀರಿ ಅಂತಂದರೆ ಫಸ್ಟ್ 2 ಚಾಪ್ಟರ್ಸ್, ಒಂದು ಯೂನಿಟ್ ಶುರು ಮಾಡ್ತಾರೆ ಅಂತಂದರೆ ಫಸ್ಟ್ 2 ಚಾಪ್ಟರ್ಸಲ್ಲಿ ಅಥವಾ ಒಂದು ಚಾಪ್ಟರ್ನ ಫಸ್ಟ್ ಇನಿಷಿಯಲ್ ಪೇಜಸ್ಸಲ್ಲಿ ಅದ್ರ ಟರ್ಮಿನಾಲಜೀಸ್ನ ನಿಮಗೆ ಫೆಮಿಲಿಯರ್ ಮಾಡಿಸ್ಕೊಡ್ತಾರೆ. ಇದೇ ನಡೆಯೋದು, ಆಯಿತಾ? ಇದೇ ಕ್ರಕ್ಸ್ ನಡೆಯೋದು. ಫಾರ್ ದಟ್ ಮ್ಯಾಟರ್ ನಿಮ್ಮದೇ ಬಯಾಲಜಿನೇ ನೋಡೋಕೆ ಹೋದರೆ ಫಸ್ಟ್ ಯೂನಿಟ್ಸಲ್ಲೆಲ್ಲ ನಿಮಗೆ ಕ್ಲಾಸಿಫಿಕೇಷನ್ಸು, ಲಿವಿಂಗ್ ವರ್ಡು ಏನಿದೆ ಏನೇನು ಅದ್ರ ಟರ್ಮಿನಾಲಜಿ ಫೆಮಿಲಿಯರ್ ಆಗಬೇಕು ನೀವು ಅನ್ನೋ ಕಾರಣಕ್ಕೆ ಅದನ್ನ ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ಫಿಸಿಯಾಲಜಿ ಅಪ್ಲಿಕೇಶನ್ ಪಾರ್ಟ್ ಬರುತ್ತೆ, ಹ್ಯೂಮನ್ ಫಿಸಿಯಾಲಜಿ, ಪ್ಲ್ಯಾಂಟ್ ಫಿಸಿಯಾಲಜಿ. ನಿಮ್ಗೆ ಅದು ಅರ್ಥ ಆಗಬೇಕು, ಅಲ್ಲ ಅಪ್ಲಿಕೇಶನ್ ಪಾರ್ಟ್ ಅರ್ಥ ಆಗಬೇಕು ಅಂತಂದರೆ ಬೇಸಿಕ್ ಫಂಡಮೆಂಟಲ್ ಥಿಂಗ್ಸ್ ನಿಮಗೆ ಅರ್ಥ ಆಗಿರಬೇಕು. ಐ ಹೋಪ್ ನೀವು ಬಯಾಲಜಿನ ಆಪ್ಟ್ ಮಾಡಿದ್ದೀರಾ ಅಂತಂದರೆ ಅಫ್ಕೋರ್ಸ್ ವಿತ್ ಇಂಟ್ರೆಸ್ಟ್ ನೀವು ಇದನ್ನು ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಇಫ್ ನಾಟ್ ಇಂಟ್ರೆಸ್ಟಿಂದ ತೊಗೊಂಡಿಲ್ಲ ಅಂತಂದರೆ ಆ ಇಂಟ್ರೆಸ್ಟ್ನ ಹುಟ್ಸಾಕೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಫಸ್ಟ್ ಇಯರ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಗ್ರಿಪ್ಸ್ನ ಚೆಂದಾಗಿ ಹಿಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ತನಕ ಅರ್ಥ ಆಗೋಲ್ವೋ ಅಲ್ಲಿ ತನಕ ಮುಂದೆ ಹೋಗಬೇಡಿ, ಓಕೆ? ಯಾರು ಹಿಂದೆ ಬೀಳ್ತೀರಿ ನೀವು ಅಂತ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಯು ಆರ್ ಅ ಗ್ರೇಟ್ ಲರ್ನರ್ ಅಂತ ಕನ್ಸಿಡರ್ ಆಗ್ತೀರ. ಆ್ಯಂಡ್ ಥ್ರೂ ಬಯೋಕ್ಯೂರಿಯೋ ನಿಮ್ಮ ಫಿಯರ್ನ ತೆಗೆದು ಹಾಕೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆ ಮೂಲಕ ನಿಮ್ಮ ಸೈನ್ಸ್ನ ಕ್ಯೂರಿಯಾಸಿಟಿ ಇನ್ನಷ್ಟು ಜಾಸ್ತಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಐ ಹೋಪ್ ಈ ವಿಡಿಯೋದ ಮೂಲಕ ಮೇನ್ ಥೀಮ್ನ ನಾನು ನಿಮಗೆ ಹೇಳೋದಕ್ಕೆ ಸಂಪೂರ್ಣವಾಗಿ ಪ್ರಯತ್ನ ಪಟ್ಟಿದ್ದೀನಿ, ಅದು ತಲುಪಿದೆ ಅಂತ ಭಾವಿಸ್ತೀನಿ. ಸೊ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಪ್ರತಿ ಚಾಪ್ಟರ್ಸ್ನ ಶುರು ಮಾಡ್ತೀವಿ. ಫ್ರಾಮ್ ಫಸ್ಟ್ ಇಯರ್ PU ಬಯಾಲಜಿಯಿಂದ ಹಿಡಿದು ಸೆಕೆಂಡ್ ಇಯರ್ PU ಬಯಾಲಜಿ ತನಕ. ಬಟ್ ಇಟ್ ವಿಲ್ ಬಿ ಸ್ಲೋ ಆ್ಯಂಡ್ ಸ್ಟಡಿ. ಒಂದೊಂದಾಗೆ ನೋಡ್ತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಲರ್ನಿಂಗ್ ಆ್ಯಂಡ್ ಬಿ ಕ್ಯೂರಿಯಸ್.